ಯಾಕೋ ಏನೋ KSDLಗೂ ಸೆಲೆಬ್ರಿಟಿಗಳ ರಾಯಭಾರತ್ವಕ್ಕೂ ಆಗಿ ಬರ್ತಾನೆ ಇಲ್ಲ. 2006ರಲ್ಲಿ ಧೋನಿಯನ್ನ ರಾಯಭಾರಿಯನ್ನಾಗಿ ಮಾಡಿಕೊಂಡಿದ್ದಂತಹ ಈ ಸಂಸ್ಥೆ ಯಾವುದೇ ಶೂಟಿಂಗು ಕೂಡ ಕೂಲ್ ಕ್ಯಾಪ್ಟನ್ ಬರಲಿಲ್ಲ. ಅನಂತರ ಅದು ಕೋರ್ಟ್ ಮೆಟ್ಲೇರಿ ಕಡೆಗೇನೂ ಕೂಡ ಒಂದು ಸುಖಾಂತ್ಯ ಆಯಿತು. ಆ ಒಪ್ಪಂದ ರದ್ದಾದ ನಂತರ ಮೈಸೂರು ಸ್ಯಾಂಡಲ್ ಸೋಪ್ಗೆ ಹೊಸ ರಾಯಭಾರಿ ಅಂತ ಆಗ್ತಾ ಇರೋದು ತಮನ್ನಾ ಭಾಟಿಯಾ. ಈಗ ನೋಡಿದ್ರೆ ಟಾಲಿವುಡ್ ನಟಿಯ ಆಯ್ಕೆಗೆ ವಿರೋಧ ವ್ಯಕ್ತವಾಗಿದೆ. ಧೋನಿಯ ಒಪ್ಪಂದದಂತೆ ಇದೂ ಕೂಡ ಹಳ್ಳ ಹಿಡಿಯುತ್ತಾ ಅನ್ನೋ ಅನುಮಾನ ಸದ್ಯಕ್ಕೆ ಶುರುವಾಗಿದೆ. ಕರ್ನಾಟಕ ಸೋಪ್ಸ್ ಮತ್ತು ಡಿಟರ್ಜೆಂಟ್ ಲಿಮಿಟೆಡ್ ವತಿಯಿಂದ ತಯಾರಾಗುವ ಮೈಸೂರು ಸ್ಯಾಂಡಲ್ ಸೋಪ್ಗಳಿಗೆ ಸೌಂದರ್ಯವರ್ಧಕ ಉತ್ಪನ್ನಗಳಿಗೆ ತಮನ್ನಾ ಭಾಟಿಯಾ ಅವರನ್ನ ರಾಯಭಾರಿಯನ್ನಾಗಿ ನೇಮಕ ಮಾಡಲಾಗಿದೆ. ಇದು ತಮನ್ನಾ ಅಭಿಮಾನಿಗಳಲ್ಲಿ ಸಂತಸ ತಂದಿದೆ. ಇನ್ನು ಅಚ್ಚರಿಯ ವಿಚಾರ ಅಂದ್ರೆ 2 ವರ್ಷ 2 ದಿನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋದಕ್ಕೆ 6,20,00,000 ರೂಪಾಯಿ ಸಂಭಾವನೆಯನ್ನು ಅವರು ಪಡೆದಿದ್ದಾರೆ. ಇದು ಸರ್ಕಾರವೇ ಪ್ರಕಟಣೆಯನ್ನು ಹೊರಡಿಸಿದೆ. ಇನ್ನು ಈ ನಿರ್ಧಾರವನ್ನ ಕನ್ನಡ ಪರ ಸಂಘಟನೆಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅವರ ಕೆಂಗಣ್ಣಿಗೆ ಇದು ಗುರಿಯಾಗಿದೆ. ಕನ್ನಡಿಗರು ಯಾರು ನಿಮ್ಗೆ ಸಿಗ್ಲಿಲ್ವಾ ಅನ್ನುವಂತ ಆರೋಪ ಸದ್ಯ ಕೇಳಿ ಬಂದಿದೆ.